ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ನಾಗಮಂಗಲ ಗಲಭೆ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಿದೆಯಾ ಸರ್ಕಾರ? ಸ್ವಲ್ಪ ನೆಗ್ಲಿಜೆನ್ಸಿ ಕಾಣಿಸ್ತಿದೆ ಅಂತ ಖುದ್ದು ಗೃಹ ಸಚಿವರ ಹೇಳಿಕೆ. ಇನ್ನೆಷ್ಟು ದೊಡ್ಡದಾಗಿ ಗಲಾಟೆ ಆಗಬೇಕಿತ್ತು ಪರಮೇಶ್ವರ್ ಅವರೇ ಅಂತ ಜನರ ಪ್ರಶ್ನೆ. ಗೃಹ ಸಚಿವರಾಗುವುದಕ್ಕೆ ಪರಮೇಶ್ವರ್ ಅನ್ಫಿಟ್. ಸರ್ಕಾರ ಸಚಿವರ ಹೇಳಿಕೆ ನೋಡಿದ್ರೆ ನಾಡಿನ ರಕ್ಷಣೆ ಮುಖ್ಯ ಅಲ್ಲ, ಸಿಎಂ ಸ್ಥಾನದ ಚರ್ಚೆಯೇ ಹೆಚ್ಚಾಗಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಆಕ್ರೋಶ. ಜವಾಬ್ದಾರಿ ಇಲ್ಲದೆ ಈ ಸ್ಥಾನದಲ್ಲಿ ಕೂತಿಲ್ಲ, ಈ ಘಟನೆಯನ್ನ ನಾವು ಸಮರ್ಥನೆ ಮಾಡ್ಕೊಳ್ತೀವ. ಆಕಸ್ಮಿಕ ಮಂತ್ರಿ ರಾಜೀನಾಮೆ ಕೊಡ್ಲಿ ಎಂದಿದ್ದ ಬಿಜೆಪಿಗರಿಗೆ ಪರಮೇಶ್ವರ್ ತಿರುಗೇಟು. ನಾಗಮಂಗಲಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಭೇಟಿ. ಕಿಡಿಗೇಡಿಗಳ ಕೃತ್ಯದಿಂದ ನಷ್ಟಕ್ಕೊಳಗಾದವರಿಗೆ ಸಾಂತ್ವನ. ವೈಯಕ್ತಿಕವಾಗಿ 25,000ದಿಂದ 2 ಲಕ್ಷ ರೂಪಾಯಿವರೆಗೆ ಪರಿಹಾರ ವಿತರಣೆ. ನಾಗಮಂಗಲ ಗಲಭೆ ಹಿಂದೆ ವ್ಯವಸ್ಥಿತ ಸಂಚಿದೆ, ಸರ್ಕಾರದ ಸಪೋರ್ಟ್ ಕೂಡ ಇದೆ. ಮುಂದಿನ ವಾರ ಈದ್ ಮಿಲಾದ್ ಮೆರವಣಿಗೆಗೆ ಸರ್ಕಾರ ಅವಕಾಶ ಕೊಟ್ಟರೆ ಮತ್ತೆ ಗಲಾಟೆಯಾಗಬಹುದು ಅಂತ ಶರಣ್ ಪಂಪಲ್ ಆಕ್ರೋಶ. ಮಂಡ್ಯದಲ್ಲಿ ಪೊಲೀಸರಿಂದಲೇ ಗಲಭೆ ಸೃಷ್ಟಿ. ನಾಗಮಂಗಲ ಟೌನ್ ಠಾಣೆಯ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಅಮಾನತು. ದಕ್ಷಿಣ ವಲಯ ಐಜಿಪಿ ಬೋರಲಿಂಗಯ್ಯ ನಿರ್ಧಾರ. ನಾಗಮಂಗಲ ಗಣೇಶೋತ್ಸವ ಗಲಭೆ ಕೇಸ್ ಸಿಐಡಿಗೆ ವಹಿಸುವ ಸಾಧ್ಯತೆ. ಸಿಎಂ ಜೊತೆ ಚರ್ಚೆ ಬಳಿಕ ಗೃಹ ಸಚಿವ ಪರಮೇಶ್ವರ್ ತೀರ್ಮಾನ. ಘಟನಾ ಸ್ಥಳಕ್ಕೂ ಭೇಟಿ ನೀಡುವ ಬಗ್ಗೆ ಸಚಿವರ ಚಿಂತನೆ. ಗಲಭೆ ಸೃಷ್ಟಿಸಿದ್ಯಾರೋ, ಎಫ್ಐಆರ್ ಇನ್ಯಾರ ಮೇಲೋ ಆರೋಪ. ಹಿಂದೂಗಳ ಪ್ರಚೋದನೆಯಿಂದ ಮತ್ತೊಂದು ಗುಂಪಿನಿಂದ ಗಲಾಟೆ. ಎಫ್ಐಆರ್ನಲ್ಲಿ ಕಾಂಗ್ರೆಸ್ ಪಾಲಿಟಿಕ್ಸ್ ಅಂತ ಜನರ ಆರೋಪ. ನಾಗಮಂಗಲದಲ್ಲಿ ಸಂಚಾರದ ಬಳಿಕ ಸಿಡಿದ ಕುಮಾರಸ್ವಾಮಿ. ಎಫ್ಐಆರ್ ಹಿಡಿದು ಲೋಪಗಳ ಬಗ್ಗೆ ಪ್ರಸ್ತಾಪ. ಸರ್ಕಾರ ಎಲ್ಲಿ ಹೋಗಿತ್ತು ಅಂತ ಪ್ರಶ್ನೆ. ಗೃಹ ಸಚಿವರಿಗೂ ತರಾಟೆ. ಪ್ರಬಲವಾಗಿ ಹಿಂದುತ್ವ ಅಸ್ತ್ರ ಬಳಸಿಕೊಳ್ಳಲು ದಳಪತಿ ಮಾಸ್ಟರ್ ಪ್ಲಾನ್. ಕೆರೆಗೋಡು ರೀತಿ ನಾಗಮಂಗಲಕ್ಕೂ ಕುಮಾರಸ್ವಾಮಿ ಭೇಟಿ. ಚನ್ನಪಟ್ಟಣ ಉಪಕದನದಲ್ಲಿ ಇದೇ ಅಸ್ತ್ರ ಬಳಕೆ. ಕೆರೆಗೋಡು ಧ್ವಜ ವಿವಾದ. ನಾಗಮಂಗಲದಲ್ಲಿ ಕಲ್ಲು ತೂರಾಟ. ಮಂಡ್ಯದಲ್ಲಿ ಬಿಜೆಪಿ ಬೇರು ಬಿಡಲು ಪ್ರಬಲ ಅಸ್ತ್ರ. ಹಳೆ ಮೈಸೂರು ಭಾಗದಲ್ಲಿ ಸಂಘಟನೆಗೆ ಬಲ ತುಂಬಲು ಕೇಸರಿ ಪಡೆ ಪದೇ ಪದೇ ಭೇಟಿ. ನಾಗಮಂಗಲದಲ್ಲಿ ಹರಿದ ಕಣ್ಣೀರೇ ಜನಪ್ರತಿನಿಧಿಗಳಿಗೆ ಸಿಹಿ ನೀರಾಯ್ತ. ರಾಜಕೀಯ ಲಾಭಕ್ಕಾಗಿ ತುದಿಗಾಲಲ್ಲಿ ನಿಂತ ಸರ್ಕಾರ, ಪ್ರತಿಪಕ್ಷಗಳು ಪರಸ್ಪರ ಆರೋಪ ಪ್ರತ್ಯಾರೋಪದಲ್ಲಿ ಬಿಸಿ. ಮೊಟ್ಟೆ ಹಗರಣದ ಬಗ್ಗೆ ನಿರ್ಭೀತಿಯಿಂದ ನ್ಯೂಸ್ ಫಸ್ಟ್ ವರದಿ. ಶಶಿಕಲಾ ಜೊಲ್ಲೆ ವಿರುದ್ಧ ಕಾನೂನು ಹೋರಾಟದಲ್ಲಿ ನ್ಯೂಸ್ ಫಸ್ಟ್ಗೆ ಜಯ. ಜೊಲ್ಲೆ ಹಾಕಿದ್ದ ಕೇಸ್ ವಜಾ ಮಾಡಿದ ಕೋರ್ಟ್. ಸ್ಟಿಂಗ್ ಆಪರೇಷನ್ ಮಾಡಿದ್ರು, ಸತ್ಯ ತೆರೆದಿಟ್ರು, ಇದುವರೆಗೆ ಯಾವುದೇ ಕ್ರಮವಿಲ್ಲ. ತನಿಖೆಗೆ 2 ವರ್ಷಗಳ ಹಿಂದೆ ಗವರ್ನರ್ಗೆ ಪತ್ರ ಬರೆದರು, ನೋ ಯೂಸ್. ಹೈಕೋರ್ಟ್ನಲ್ಲೂ ನಿನ್ನೆ ಪ್ರಸ್ತಾಪ, ಕ್ರಮ ಇನ್ಯಾವಾಗ? ದರ್ಶನ್ ವಿಚಾರಕ್ಕೆ ಸಾಕಷ್ಟು ಮುಜುಗರ. ಈಗ ನಾಗಮಂಗಲ ವಿವಾದ. ವಿಪಕ್ಷಗಳಿಂದ ಈಗ ಗೃಹ ಇಲಾಖೆಯೇ ಟಾರ್ಗೆಟ್. ಖಾತೆ ಬದಲಾಯಿಸುವಂತೆ ಸಿಎಂಗೆ ಪರಮೇಶ್ವರ್ ಮನವಿ. ಗಣಪನ ಮುಂದೆ ಲವ್ ಜಿಹಾದ್ ವಿರುದ್ಧ ಸಮರ. ಲವ್ ಜಿಹಾದ್ಗೆ ಬಲಿಯಾಗಲ್ಲ ಅಂತ ಯುವತಿಯರು, ಮಹಿಳೆಯರ ಪ್ರಮಾಣ. ಶ್ರೀರಾಮಚಂದ್ರ, ಶ್ರೀ ಗಣೇಶನ ಹೆಸರಲ್ಲಿ ಆಣೆ ಮಾಡಿದ ಗದಗದ ಮಂದಿ. ಸಿಲಿಕಾನ್ ಸಿಟಿಯಲ್ಲಿ ರಸ್ತೆ ಪಕ್ಕ ದೇವರಿಗೂ ಇಲ್ಲ ರಕ್ಷಣೆ. ಬ್ಯಾಡರಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ಗಣೇಶ ಮೂರ್ತಿಯನ್ನೇ ಎಗರಿಸಿದ ಕಳ್ಳರು. ಖದೀಮರ ಕೈ ಚಳಕದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಪೊಲೀಸ್ ಠಾಣೆಗೆ ದೂರು. ಗಣೇಶ ವಿಸರ್ಜನೆ ವೇಳೆ ಕುಣಿದು ಕುಪ್ಪಳಿಸಿದ ವಿದೇಶಿ ಪ್ರವಾಸಿಗರು. ಶಿವಮೊಗ್ಗದ ಗಿಣಿವಾರ ಗ್ರಾಮದ ಮೆರವಣಿಗೆಯಲ್ಲಿ ಭರ್ಜರಿ ಡ್ಯಾನ್ಸ್. ಸಾಮಾಜಿಕ ಜಾಲತಾಣದಲ್ಲೂ ವೈರಲ್.
ಬೆಳಗಾವಿಯ ಪೊಲೀಸ್ ಠಾಣೆ ಮುಂದೆ ಕುಡುಕನ ಹೈ ಡ್ರಾಮಾ. ತಾನು ಸವಾರಿ ಮಾಡ್ತಾ ಇದ್ದ ಬೈಕ್ ಆಕ್ಸಿಡೆಂಟ್ ಮಾಡಿ ಮಗ ಹಾನಿಗೊಳಿಸಿದ್ದಾನೆ. ಮಗನ ವಿರುದ್ಧ ಪ್ರಕರಣ ದಾಖಲಿಸಲು ಒತ್ತಾಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.